ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಬೆಂಗಳೂರು ಕನಸುಗಳ ನಗರಿ. ಲಕ್ಷಾಂತರ ಜನ ಹಗಲಿರುಳು ಕಷ್ಟಪಟ್ಟು ದುಡಿದು ಸಾಲ ಮಾಡಿ ಒಂದು ಸೂರು ಮಾಡ್ಕೊಳ್ತಾರೆ. ಆದ್ರೆ ಒಂದೇ ಒಂದು ಬೆಳಗ್ಗೆ ಒಂದೇ ಒಂದು ನೋಟಿಸ್, ಒಂದೇ ಜೆಸಿಬಿ ಶಬ್ದ, ಕ್ಷಣಾರ್ಧದಲ್ಲಿ ಆ ಕನಸಿನ ಮನೆ ಮಣ್ಣು ಪಾಲಾಗಿರುತ್ತೆ. ಸ್ನೇಹಿತರೆ, ಕಳೆದ ಕೆಲವು ದಿನಗಳಿಂದ ಬೆಂಗಳೂರಿನಲ್ಲಿ ಏನಾಗ್ತದೆ ಗಮನಿಸಿದ್ರ? ಎಲ್ಲೆಡೆ ಬುಲ್ಡೋಸರ್ ಗಳದ್ದೇ ಸದ್ದು. ರಾಜಕಾಲುವೆ ಒತ್ತುವರಿ ತೆರವು ಹೆಸರಿನಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ನೆಲಸಮವಾಗ್ತಾ ಇವೆ. ಆದ್ರೆ ಇಲ್ಲಿರೋ ಅತಿ ದೊಡ್ಡ ಕುತೂಹಲದ ವಿಷಯ ಏನಂದ್ರೆ, ಈ ಬುಲ್ಡೋಸರ್ ಸಂಸ್ಕೃತಿ ನಮಗೆ ಪರಿಚಯವಾಗಿದ್ದು ಉತ್ತರ ಪ್ರದೇಶದಿಂದ. ಅಲ್ಲಿ ಯೋಗಿ ಆದಿತ್ಯನಾಥ್ ಅವರು ರೌಡಿಗಳ ಸಾಮ್ರಾಜ್ಯವನ್ನ ಬುಲ್ಡೋಸರ್ ಮೂಲಕ ಪುಡಿಗಟ್ಟಿದ್ರು. ಅದಕ್ಕೆ ಅವರನ್ನ ಬುಲ್ಡೋಸರ್ ಬಾಬಾ ಅಂತಾನೆ ಕರೀತಾರೆ. ಇವಾಗ್ಲೂ ಕೂಡ ಅಲ್ಲಿ ಗೂಂಡಾಗಳು ರೌಡಿಗಳ ಮನೆಗಳನ್ನ ಬುಲ್ಡೋಸರ್ ಅನ್ನ ಬಳಸಿ ಧ್ವಂಸ ಮಾಡಲಾಗ್ತಾ ಇದೆ. ಇದಷ್ಟೇ ಅಲ್ಲದೆ ಧರ್ಮದ ವಿಚಾರದಲ್ಲಿ ಯಾರಾದ್ರೂ ಕಿರಿಕನ್ನ ತೆಗೆದ್ರೆ ಕೂಡ ಅವರ ಮನೆಯನ್ನು ಕೂಡ ನೆಲಸಮ ಮಾಡಲಾಗ್ತಾ ಇದೆ. ಆದ್ರೆ ವಿಪರ್ಯಾಸ ನೋಡಿ, ಅಂದು ಉತ್ತರ ಪ್ರದೇಶದಲ್ಲಿ ಬುಲ್ಡೋಸರ್ ಅನ್ನ ಬಳಸಿದಾಗ ಇದೇ ಕಾಂಗ್ರೆಸ್ ನಾಯಕರು ವಿರೋಧಿಸಿದ್ರು. ಆದ್ರೀಗ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಅದೇ ಬುಲ್ಡೋಸರ್ ಅಸ್ತ್ರವನ್ನ ಕೈಗೆತ್ತಿಕೊಂಡಿದೆ. ಇದು ಅನಿವಾರ್ಯನಾ ಅಥವಾ ರಾಜಕೀಯನಾ? ಬಡವರು ಕಟ್ಟಿದ ಮನೆ ಹೊಡೆಯುವ ಪಾಲಿಕೆ ಪರ್ಮಿಷನ್ ಕೊಟ್ಟ ಅಧಿಕಾರಿಗಳನ್ನ ಯಾಕೆ ಮುಟ್ತಾ ಇಲ್ಲ? ಹಾಗಾದ್ರೆ ಪಾಲಿಕೆ ಒತ್ತುವರಿ ಮಾಡಿದ ಜಾಗವನ್ನ ತೆರವು ಮಾಡ್ತಾ ಇದ್ದಾರಾ ಅಥವಾ ಬಡವರ ಸೂರನ್ನ ಕಿತ್ಕೊಳ್ತಾ ಇದ್ದಾರಾ? ಬೆಂಗಳೂರಿನ ಆಪರೇಷನ್ ಬುಲ್ಡೋಸರ್ ನ ಈ ಕರಾಳ ಸತ್ಯವನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ. ಆದ್ರೆ ಅದಕ್ಕೂ ಮುನ್ನ ಸಿದ್ದರಾಮಯ್ಯ ಸರ್ಕಾರ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವರ ಬುಲ್ಡೋಸರ್ ಅಸ್ತ್ರವನ್ನ ಕಾಪಿ ಮಾಡಿದ್ದಾರಾ? ಜೊತೆಗೆ ಕರ್ನಾಟಕಕ್ಕೂ ಯೋಗಿ ರೀತಿಯ ಖಡಕ್ ಸಿಎಂ ಬರ್ಬೇಕಾ? ನಿಮ್ಗೇನನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಅಸಲಿಗೆ ಈಗ ಏಕಾಏಕಿ ಜೆಸಿಬಿಗಳು ರಸ್ತೆಗಿಳಿಯಲು ಕಾರಣವೇನು? ಮಳೆಗಾಲದಲ್ಲಿ ಬೆಂಗಳೂರು ಮುಳುಗೋದನ್ನ ನಾವೆಲ್ಲ ನೋಡಿದ್ವಿ. ಇದಕ್ಕೆ ಮುಖ್ಯ ಕಾರಣ ರಾಜಕಾಲುವೆ ಒತ್ತುವರಿ. ನೀರು ಹರಿಯೋ ಜಾಗದಲ್ಲಿ ಅಪಾರ್ಟ್ಮೆಂಟ್ ಗಳನ್ನ ಕಟ್ಟಿದ್ರೆ ನೀರು ಎಲ್ಲಿ ಹೋಗ್ಬೇಕು? ರಸ್ತೆಗೆ ಬರುತ್ತೆ, ಮನೆಗೆ ನುಗ್ಗುತ್ತೆ. ಹೈಕೋರ್ಟ್ ಚೀಮಾರಿ ಹಾಕಿದ ಮೇಲೆ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ. ಮುಖ್ಯವಾಗಿ ಮಹದೇವಪುರ, ಯಲಹಂಕ, ಬೊಮ್ಮನಹಳ್ಳಿ ವಲಯದಲ್ಲಿ ಎಲ್ಲೆಲ್ಲಿ ಕಾಲುವೆಗಳ ಮೇಲೆ ಅಕ್ರಮವಾಗಿ ಕಟ್ಟಡ ಕಟ್ಟಲಾಗಿದೆಯೋ ಅದನ್ನ ನಿರ್ದಾಕ್ಷಣ್ಯವಾಗಿ ಕೆಡವಲಾಗ್ತಾ ಇದೆ. ಇಲ್ಲಿ ಶ್ರೀಮಂತರು ಬಡವರು ಅನ್ನೋ ಭೇದ ಭಾವ ಇಲ್ಲ ಅಂತ ಸರ್ಕಾರ ಹೇಳ್ತಿದೆ. ಐಟಿ ಪಾರ್ಕ್ ಗಳ ಕಾಂಪೌಂಡ್ ಇರಲಿ, ಬಡವರ ಗುಡಿಸಲಿರಲಿ, ಜೆಸಿಬಿ ಎಲ್ಲವನ್ನ ಸಮಾನವಾಗಿ ನೋಡ್ತಾ ಇದೆ. ಆದ್ರೆ ಜನರಿಗೆ ಇಲ್ಲಿ ಒಂದು ಪ್ರಶ್ನೆ ಮೂಡ್ತಾ ಇದೆ. ನಾವು ಲೋನ್ ಮಾಡಿ ಮನೆ ಕಟ್ಟಿದ್ವಿ, ಟ್ಯಾಕ್ಸ್ ಕೂಡ ಕಟ್ತಾ ಇದ್ದೀವಿ, ಖಾತಾ ಕೂಡ ಇದೆ, ಕರೆಂಟ್ ಬಿಲ್ ಕೂಡ ಇದೆ. ಈಗ ಏಕಾಏಕಿ ಬಂದು ಇದು ಅಕ್ರಮ ಅಂದ್ರೆ ನಾವೆಲ್ಲಿ ಹೋಗ್ಬೇಕು? ಈಗ ಅಸಲಿ ವಿಚಾರಕ್ಕೆ ಬರೋದಾದ್ರೆ ಇದನ್ನ ಯಾಕೆ ಯೋಗಿ ಮಾಡೆಲ್ ಜೊತೆಗೆ ಹೋಲಿಕೆ ಮಾಡಲಾಗ್ತಾ ಇದೆ? ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಜೆಸಿಬಿ ಬಳಸಿದ್ದು ಮುಖ್ಯವಾಗಿ ಕ್ರೈಮ್ ಕಂಟ್ರೋಲ್ಗಾಗಿ. ರೌಡಿಗಳು, ಮಾಫಿಯಾ ಡಾನ್ಗಳು ಅಕ್ರಮವಾಗಿ ಸಂಪಾದಿಸಿ ಕಟ್ಟಿದಂತಹ ಸಾಮ್ರಾಜ್ಯವನ್ನ ಪುಡಿ ಮಾಡೋದಕ್ಕೆ ಅವರ ಉದ್ದೇಶವಾಗಿತ್ತು. ಅಲ್ಲಿ ಭಯ ಹುಟ್ಟಿಸೋದು ಮುಖ್ಯವಾಗಿತ್ತು. ಆದ್ರೆ ಕರ್ನಾಟಕದಲ್ಲಿ ಕಥೆ ಬೇರೆನೇ ಇದೆ. ಇಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರು ಜೋಡಿ ಕೈಗೆತ್ತಿಕೊಂಡಿರೋದು ಸಿವಿಕ್ ಆಪರೇಷನ್, ಅಂದ್ರೆ ನಗರದ ಅಭಿವೃದ್ಧಿಗಾಗಿ ಒತ್ತುವರಿ ತೆರವು. ಆದ್ರೆ ಇಲ್ಲಿ ಒಂದು ಸಾಮ್ಯತೆ ಇದೆ. ಅದೇನಂತಂದ್ರೆ ನಿರ್ದಾಕ್ಷಿಣ್ಯ ಕ್ರಮ. ಯಾರೇ ಇನ್ಫ್ಲೂಯೆನ್ಸ್ ಬಳಸಿದ್ರು ಕೂಡ, ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ರು ಕೂಡ ಬಿಡಲ್ಲ ಅನ್ನೋದು ಯೋಗಿ ಸ್ಟೈಲ್ ಆಗಿತ್ತು. ಈಗ ಡಿಕೆ ಶಿವಕುಮಾರ್ ಅವರು ಕೂಡ ಬೆಂಗಳೂರನ್ನ ಉಳಿಸಬೇಕು ಅಂತಂದ್ರೆ ಕಠಿಣ ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಅದೇ ಧಾಟಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಒಂದ್ ಕಾಲದಲ್ಲಿ ಬಿಜೆಪಿಯ ಈ ಸ್ಟೈಲ್ ಅನ್ನ ಟೀಕಿಸಿದಂತಹ ಕಾಂಗ್ರೆಸ್ ಈಗ ಆಡಳಿತಕ್ಕೆ ಬಂದಾಗ ವ್ಯವಸ್ಥೆಯನ್ನ ಸರಿದಾರಿಗೆ ತರಲು ಅದೇ ಕಠಿಣ ಮಾರ್ಗವನ್ನ ಆಯ್ಕೆ ಮಾಡಿಕೊಂಡಿದ್ದು ರಾಜಕೀಯದ ವಿಪರ್ಯಾಸವೇ ಸರಿ. ಇನ್ನು ಇಲ್ಲಿ ಮತ್ತೊಂದು ಪ್ರಶ್ನೆ ಕೂಡ ಮೂಡುತ್ತೆ. ಇವತ್ತು ಜೆಸಿಬಿಯನ್ನ ತಗೊಂಡು ಬಂದು ಮನೆ ಕೆಡುತ್ತಾ ಇದ್ದಾರಲ್ಲ, ಆ ಮನೆ ಕಟ್ಟುವಾಗ ಇದೇ ಬಿಬಿಎಂಪಿ ಅಧಿಕಾರಿಗಳು ಎಲ್ಲಿ ಹೋಗಿದ್ರು? ಒಬ್ಬ ಸಾಮಾನ್ಯ ಮನುಷ್ಯ ಒಂದು ಇಟ್ಟಿಗೆ ಇಟ್ಟರು ಕೂಡ ಬಿಬಿಎಂಪಿ ಇಂಜಿನಿಯರ್ ಗಳು ಬಂದು ದುಡ್ಡು ಕೇಳ್ತಾರೆ. ಅಂತದ್ರಲ್ಲಿ 5 ಅಂತಸ್ತಿನ ಬಿಲ್ಡಿಂಗ್ ರಾಜಕಾಲುವೆ ಮೇಲೆ ಕಟ್ಟುವವರೆಗೂ ಅಧಿಕಾರಿಗಳು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ರಾ ಅಥವಾ ಕಳ್ಳೆಪುರಿಯನ್ನ ತಿಂತಾ ಇದ್ರಾ? ಹಾಗಾದ್ರೆ ಈ ಪ್ಲಾನ್ ಅನ್ನ ಸ್ಯಾಂಕ್ಷನ್ ಮಾಡಿ ಕೊಟ್ಟಿದ್ಯಾರು? ಎ ಖಾತಾ, ಬಿ ಖಾತಾ ಮಾಡಿಕೊಟ್ಟವರು ಯಾರು? ಕರೆಂಟ್, ನೀರು ಕನೆಕ್ಷನ್ ಕೊಟ್ಟವರು ಯಾರು? ಬ್ಯಾಂಕ್ ಗಳು ಲೋನ್ ಕೊಟ್ಟಿದ್ದು ಹೇಗೆ? ಇವತ್ತು ಮನೆ ಕಳೆದುಕೊಳ್ತಾ ಇರೋರು ಅಮಾಯಕ ಜನರು. ಅವರು ಮೋಸ ಹೋಗಿದ್ದಾರೆ. ಡೆವಲಪರ್ಸ್ ಮತ್ತು ಅಧಿಕಾರಿಗಳು ಸೇರಿ ನಕಲಿ ದಾಖಲೆ ಸೃಷ್ಟಿ ಮಾಡಿ ಸೈಟ್ ಮಾಡಿದ್ದಾರೆ. ಈಗ ಆ ಅಧಿಕಾರಿಗಳು ಆರಾಮಾಗಿ ಎಸಿ ರೂಮ್ ನಲ್ಲಿ ಕೂತಿದ್ದಾರೆ. ಕಷ್ಟಪಟ್ಟು ಮನೆ ಕಟ್ಟಿದವನು ಬೀದಿಗೆ ಬಿದ್ದಿದ್ದಾನೆ. ಸರ್ಕಾರ ಕೇವಲ ಕಟ್ಟಡಗಳನ್ನ ಕೆಡವುದ್ರೆ ಸಾಲದು, ಯಾರು ಈ ಅಕ್ರಮ ಕಟ್ಟಡವನ್ನ ಕಟ್ಟಲು ಪರ್ಮಿಷನ್ ಕೊಟ್ಟರು ಆ ಅಧಿಕಾರಿಗಳ ಪ್ರಾಪರ್ಟಿಯನ್ನ ಜಪ್ತಿ ಮಾಡಬೇಕು, ಅವರ ಪೆನ್ಷನ್ ಕಟ್ ಮಾಡಬೇಕು. ಆಗ ಮಾತ್ರ ಇದಕ್ಕೆ ನ್ಯಾಯ ಸಿಗುತ್ತೆ. ಇನ್ನು ಬೆಂಗಳೂರಿನ ಇತಿಹಾಸವನ್ನ ನೋಡಿದ್ರೆ ಕೆಂಪೇಗೌಡರು ಕಟ್ಟಿದ ಕೆರೆಗಳೇ ಇವತ್ತು ಮಾಯವಾಗಿದೆ. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಒಂದು ಕೆರೆ, ಕಂಠೀರವ ಸ್ಟೇಡಿಯಂ ಒಂದು ಕೆರೆ, ನ್ಯಾಷನಲ್ ಗೇಮ್ಸ್ ವಿಲೇಜ್ ಒಂದು ಕೆರೆ. ಸರ್ಕಾರಗಳೇ ಕೆರೆ ಮುಚ್ಚಿ ಬಡಾವಣೆಗಳನ್ನ ಮಾಡಿವೆ. ಈಗ ಜನಸಾಮಾನ್ಯರು ಕೂಡ ಅದೇ ದಾರಿಯಲ್ಲಿ ಹೋದ್ರೆ ತಪ್ಪೇನು ಅನ್ನೋದು ಹಲವರ ವಾದವಾಗಿದೆ. ಆದ್ರೆ ಪರಿಸ್ಥಿತಿ ಈಗ ಕೈ ಮೀರಿದೆ. ರಿಯಲ್ ಎಸ್ಟೇಟ್ ಮಾಫಿಯಾದವರು ರಾಜಕಾಲುವೆಯನ್ನೇ ಡೈವರ್ಟ್ ಮಾಡಿ ಲೇಔಟ್ ಮಾಡಿದ್ದಾರೆ. 20 ಅಡಿ ಇರಬೇಕಾದಂತಹ ಚರಂಡಿ ಈಗ 2 ಅಡಿಗೆ ಬಂದು ನಿಂತಿದೆ. ಹೀಗಾದ್ರೆ ಮಳೆ ನೀರು ಮನೆಗೆ ನುಗ್ಗದೆ ಇನ್ನೆಲ್ಲಿ ಹೋಗುತ್ತೆ? ಬೆಂಗಳೂರು
ಉಳಿಬೇಕಂದ್ರೆ ಈ ಸರ್ಜರಿ ನಡಿಲೇಬೇಕು ಅಂತ ತಜ್ಞರು ಹೇಳ್ತಾರೆ. ಇದು ಈಗ ನೋವು ಕೊಡಬಹುದು, ಆದ್ರೆ ಮುಂದಿನ ಪೀಳಿಗೆಗೆ ಇದು ಅನಿವಾರ್ಯವಾಗಿದೆ. ಇನ್ನು ಹೈಕೋರ್ಟ್ ಆದೇಶ ಸ್ಪಷ್ಟವಾಗಿದೆ, ಒತ್ತುವರಿ ತೆರವು ಮಾಡಿ. ಆದ್ರೆ ಸಂತ್ರಸ್ತರ ಕತೆ ಏನು? ಕಾನೂನಿನ ಪ್ರಕಾರ ಅವರಿಗೆ ಅಕ್ರಮವಾಗಿ ಅಂದ್ರೆ ಒತ್ತುವರಿ ಜಾಗದಲ್ಲಿ ಮನೆ ಕಟ್ಟಿದ್ರೆ ಅದಕ್ಕೆ ಸರ್ಕಾರ ಯಾವುದೇ ಪರಿಹಾರ ಕೊಡಬೇಕಾಗಿಲ್ಲ. ನಿಮ್ಮ ಮನೆಯನ್ನ ಕೆಡವುತ್ತಾರೆ ಮತ್ತು ಕೆಡವಲು ಜೆಸಿಬಿ ಬಾಡಿಗೆಯನ್ನ ನೀವೇ ಕಟ್ಟಬೇಕಾಗತ್ತೆ. ಆದ್ರೆ ಇಲ್ಲಿ ಮಾನವೀಯತೆಯ ಪ್ರಶ್ನೆ ಬರುತ್ತೆ. ಜನರಿಗೆ ಅದು ರಾಜಕಾಲುವೆ ಜಾಗ ಅಂತ ಗೊತ್ತಿರಲಿಲ್ಲ, ಬಿಲ್ಡರ್ಸ್ ಮೋಸ ಮಾಡಿದ್ದಾನೆ. ಸರ್ಕಾರ ಈಗಲೇ ಒಂದು ಟ್ರಿಬ್ಯುನಲ್ ರಚನೆ ಮಾಡಬೇಕು. ಯಾರು ಮೋಸ ಹೋಗಿದ್ದಾರೋ ಅವರಿಗೆ ಆ ಬಿಲ್ಡರ್ಸ್ ಕಡೆಯಿಂದ ಅಥವಾ ತಪ್ಪಿತಸ್ಥ ಅಧಿಕಾರಿಗಳ ಸಂಬಳದಿಂದಲೂ ಪರಿಹಾರ ಕೊಡಿಸುವ ವ್ಯವಸ್ಥೆ ಮಾಡಬೇಕು. ಇಷ್ಟೆಲ್ಲ ನಡೀತಾ ಇದ್ರೂ ಕೂಡ ರಾಜಕೀಯ ನಿಂತಿಲ್ಲ. ವಿರೋಧ ಪಕ್ಷವಾಗಿರುವಂತಹ ಬಿಜೆಪಿ ಸರ್ಕಾರ ಬಡವರ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದೆ, ಕೇವಲ ಹಿಂದೂಗಳ ಏರಿಯಾ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಆರೋಪವನ್ನ ಮಾಡಿದ್ದಾರೆ. ಇನ್ನೊಂದೆಡೆ ಕಾಂಗ್ರೆಸ್ ಕಳೆದ 4 ವರ್ಷದಲ್ಲಿ ಬಿಜೆಪಿ ಸರ್ಕಾರವಿದ್ದಾಗ ಆದಂತಹ ಅನಾಹುತವನ್ನ ನಾವು ಸರಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಜನರು ಮಾತ್ರ ಈ ರಾಜಕೀಯದ ಮಧ್ಯೆ ನಲುಗಿ ಹೋಗಿದ್ದಾರೆ. ಜೆಸಿಬಿಗೆ ಯಾವ ಪಕ್ಷವೂ ಇಲ್ಲ, ಅದು ಕೇವಲ ಕಾಂಕ್ರೀಟ್ ಅನ್ನ ತಿನ್ನುತ್ತೆ ಅಷ್ಟೇ. ಇನ್ನು ಈ ಬುಲ್ಡೋಸರ್ ಕಾರ್ಯಾಚರಣೆಯಲ್ಲಿ ಎದ್ದಿರುವಂತಹ ಅತಿ ದೊಡ್ಡ ಪ್ರಶ್ನೆ ಅಂದ್ರೆ ತಾರತಮ್ಯ. ನೀವು ಗಮನಿಸಿರಬಹುದು, ಜೆಸಿಬಿಗಳು ಹೆಚ್ಚಾಗಿ ಸದ್ದು ಮಾಡ್ತಾ ಇರೋದು ಮಧ್ಯಮ ವರ್ಗದ ಬಡಾವಣೆಗಳಲ್ಲಿ. ಅಂದ್ರೆ 30-40 ಸೈಟ್ ನಲ್ಲಿ ಮನೆ ಕಟ್ಟಿದವನ ಮನೆ ಒಡೆಯೋಕೆ ಬರುವಂತಹ ಪಾಲಿಕೆ ನೂರಾರು ಎಕರೆ ಒತ್ತುವರಿ ಮಾಡಿರೋ ದೊಡ್ಡ ದೊಡ್ಡ ಟೆಕ್ ಪಾರ್ಕ್, ಮಾಲ್ ಅಥವಾ ಐಷಾರಾಮಿ ಅಪಾರ್ಟ್ಮೆಂಟ್ ಗಳ ಕಡೆ ಯಾಕೆ ಹೋಗ್ತಾ ಇಲ್ಲ? ದೊಡ್ಡ ಬಿಲ್ಡರ್ಸ್ ಗಳ ಹತ್ರ ದುಡ್ಡಿದೆ, ಪವರ್ ಇದೆ. ನೋಟಿಸ್ ಬಂದ ತಕ್ಷಣ ಅವರು ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಅಂತ ಹೋಗಿ ಸ್ಟೇ ಆರ್ಡರ್ ಅನ್ನ ತರ್ತಾರೆ. ಆಗ ಅವರ ಬಿಲ್ಡಿಂಗ್ ಕೂಡ ಸೇಫ್ ಆಗಿರುತ್ತೆ. ಆದ್ರೆ ಒಬ್ಬ ಸಾಮಾನ್ಯ ಆಟೋ ಡ್ರೈವರ್ ಅಥವಾ ಕ್ಲರ್ಕ್ ಹತ್ರ ಸುಪ್ರೀಂ ಕೋರ್ಟ್ ವಕೀಲರಿಗೆ ಲಕ್ಷಾಂತರ ರೂಪಾಯಿ ಫೀಸ್ ಕೊಡೋಕೆ ಆಗೋದಿಲ್ಲ ಅಲ್ವಾ? ಅವನು ಅನಿವಾರ್ಯವಾಗಿ ತನ್ನ ಕಣ್ಣೆದುರೇ ಮನೆ ಬೀಳೋದನ್ನ ನೋಡಿ ಕಣ್ಣೀರು ಹಾಕ್ಬೇಕಾಗತ್ತೆ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್, ಅತಿಕ್ ಅಹಮದ್ ನಂತಹ ದೊಡ್ಡ ಡಾನ್ ಗಳ ಕೋಟೆಯನ್ನೇ ಪುಡಿ ಮಾಡಿದ್ರು. ಇಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ದೊಡ್ಡ ಕುಳಗಳನ್ನ ಮುಟ್ಟೋ ಧೈರ್ಯವನ್ನ ತೋರಿಸುತ್ತಾ ಅಥವಾ ಬರೀ ಸಣ್ಣ ಮೀನುಗಳನ್ನ ಹಿಡಿದು ಕೈ ತೊಳೆದುಕೊಳ್ಳುತ್ತಾ ಅನ್ನೋದು ಪ್ರಶ್ನೆಯಾಗಿದೆ. ಇನ್ನು ಇಲ್ಲಿ ಜನರಿಗೆ ಆಗಿರೋ ಇನ್ನೊಂದು ಕನ್ಫ್ಯೂಸ್ ಅಂದ್ರೆ ಅದು ಬಫರ್ ಝೋನ್. ಸಾಮಾನ್ಯವಾಗಿ ರಾಜಕಾಲುವೆಯಿಂದ ಎಷ್ಟು ದೂರ ಮನೆ ಕಟ್ಟಬೇಕು? ಹಿಂದೆ ಒಂದು ನಿಯಮ ಇತ್ತು, ರಾಜಕಾಲುವೆಯಿಂದ 30 ಮೀಟರ್ ಬಿಟ್ರೆ ಸಾಕು ಅಂತ. ಎಷ್ಟೋ ಜನ 30 ಮೀಟರ್ ಬಿಟ್ಟೆ ಮನೆ ಕಟ್ಟಿದ್ದಾರೆ. ಆದ್ರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಮಧ್ಯದಲ್ಲಿ ಒಂದು ರೂಲ್ಸ್ ಅನ್ನ ತಂತು, ಇಲ್ಲ 30 ಮೀಟರ್ ಸಾಲದು, 75 ಮೀಟರ್ ಜಾಗ ಬಿಡಬೇಕು ಅಂತ. ಈಗ ಯೋಚಿಸಿ, 2010ರಲ್ಲಿ ಒಬ್ಬ ವ್ಯಕ್ತಿ ಸರ್ಕಾರ ಹೇಳಿದ ಹಾಗೆ 30 ಮೀಟರ್ ಬಿಟ್ಟು ಮನೆಯನ್ನ ಕಟ್ಟಿರ್ತಾನೆ. 2016ರಲ್ಲಿ ರೂಲ್ಸ್ ಬದಲಾಗಿ 75 ಮೀಟರ್ ಆಗಿರುತ್ತೆ. ಈಗ ಅಧಿಕಾರಿಗಳು ಬಂದು ಹೊಸ ರೂಲ್ಸ್ ಪ್ರಕಾರ ನಿಮ್ಮ ಮನೆ ಒತ್ತುವರಿಯಾಗಿದೆ, ಕೆಡವಬೇಕು ಅಂತಂದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ? ಕಾನೂನು ಯಾವತ್ತು ಪೂರ್ವಾನ್ವಯ ಆಗಿರಬಾರದು ಅಂತ ತಜ್ಞರು ಹೇಳ್ತಾರೆ. ಅಂದ್ರೆ ಹಳೆಯ ಮನೆಗಳಿಗೆ ಹೊಸ ರೂಲ್ಸ್ ಹಾಕಿ ಒಡೆಯೋದು ಅವೈಜ್ಞಾನಿಕ. ಈ ಗೊಂದಲವನ್ನ ಸರ್ಕಾರ ಮೊದಲು ಬಗೆಹರಿಸಬೇಕು. ಹಳೆಯ ಲೇಔಟ್ ಗಳಿಗೆ ವಿನಾಯಿತಿ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನ ಸ್ಪಷ್ಟಪಡಿಸಬೇಕಾಗಿದೆ. ಇನ್ನು ಸರ್ಕಾರವೇ ಹೇಳುವ ಹಾಗೆ ದಿಶಾಂಕ್ ಆಪ್ ನಲ್ಲಿರೋದು 1905ರ ಬ್ರಿಟಿಷ್ ಕಾಲದ ಮ್ಯಾಪ್. ಆಗ ಬೆಂಗಳೂರು ಹೇಗಿತ್ತು? ಬರೀ ಹಳ್ಳಿಗಳು, ಕೆರೆಗಳು, ತೋಟಗಳು. ಇವತ್ತು ಬೆಂಗಳೂರು ಬೆಳೆದು ನಿಂತಿರೋ ರೀತಿಗೂ ಆ ಮ್ಯಾಪ್ಗೂ ಎಷ್ಟೋ ಕಡೆ ತಾಳೇನೆ ಆಗ್ತಾ ಇಲ್ಲ. ಕೆಲವು ಕಡೆ ಮ್ಯಾಪ್ ನಲ್ಲಿ ರಾಜಕಾಲುವೆ ಇರುತ್ತೆ, ಆದ್ರೆ ಗ್ರೌಂಡ್ ನಲ್ಲಿ ಅದು ರಸ್ತೆಯಾಗಿರುತ್ತೆ. ಇನ್ನು ಕೆಲವು ಕಡೆ ಮ್ಯಾಪ್ ನಲ್ಲಿ ಖಾಲಿ ಜಾಗ ಇರುತ್ತೆ, ಆದ್ರೆ ವಾಸ್ತವ್ಯದಲ್ಲಿ ನೀರು ಹರಿತಾ ಇರುತ್ತೆ. ಹಾಗಾದ್ರೆ ಜನ ನಂಬುವುದಾದ್ರೂ ಯಾರನ್ನ? ಇದಕ್ಕೆ ಪರಿಹಾರ ಒಂದೇ, ರೀಸರ್ವೆ. ಇಡೀ ಬೆಂಗಳೂರಿನ ರಾಜಕಾಲುವೆಯನ್ನ ಡ್ರೋನ್ ಮೂಲಕ ಆಧುನಿಕ ತಂತ್ರಜ್ಞಾನ ಬಳಸಿ ಸರ್ವೆ ಮಾಡಬೇಕು. 100 ವರ್ಷದ ಹಳೆಯ ಮ್ಯಾಪ್ ಇಟ್ಕೊಂಡು ಇವತ್ತು ಜೆಸಿಬಿ ಓಡಿಸಿದ್ರೆ ಎಷ್ಟೋ ಅಮಾಯಕರ ಮನೆ ತಪ್ಪಾಗಿ ನೆಲಸಮವಾಗುವ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಸರ್ಕಾರ ಈ ಬಗ್ಗೆ ತುರ್ತಾಗಿ ಗಮನವನ್ನ ಹರಿಸಬೇಕಾಗತ್ತೆ. ಒಟ್ಟಾರೆಯಾಗಿ ನಿಮ್ಗೊಂದು ಎಚ್ಚರಿಕೆ, ನೀವು ಬೆಂಗಳೂರಿನಲ್ಲಿ ಸೈಟು ಅಥವಾ ಮನೆಗಳನ್ನ ತೆಗೆದುಕೊಳ್ತಾ ಇದ್ದೀರಾ, ಕೇವಲ ಏಕಾರ್ಥ ನೋಡಿದ್ರೆ ಸಾಲದು. ಕೇವಲ ಬ್ಯಾಂಕ್ ಲೋನ್ ಸಿಕ್ತು ಅಂತ ನಂಬೇಡಿ. ಹಳೆಯ ಮ್ಯಾಪ್ ತೆಗಿಸಿ ನೋಡಿ, ರಾಜಕಾಲುವೆ ಮಾರ್ಗ ಎಲ್ಲಿದೆ ಚೆಕ್ ಮಾಡಿ ನೋಡಿ. ಬಫರ್ ಝೋನ್ ಬಗ್ಗೆ ಕೂಡ ತಿಳ್ಕೊಳ್ಳಿ. ಸಿದ್ದರಾಮಯ್ಯ ಸರ್ಕಾರದ ಜೆಸಿಬಿ ಆಪರೇಷನ್ ತಾತ್ಕಾಲಿಕವೋ ಅಥವಾ ಶಾಶ್ವತವೋ ಗೊತ್ತಿಲ್ಲ, ಆದ್ರೆ ಪ್ರಕೃತಿಯ ವಿರುದ್ಧ ಹೋದ್ರೆ ಪ್ರಕೃತಿ ಯಾವಾಗ ಬೇಕಾದ್ರೂ ಸೇಡು ತೀರಿಸಿಕೊಳ್ಳುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ಉತ್ತರ ಪ್ರದೇಶದ ಯೋಗಿ ಮಾಡೆಲ್ ಇಲ್ಲಿಗೆ ಬಂತು, ಆದ್ರೆ ಇದು ಕೇವಲ ಬಡವರ ಮೇಲಷ್ಟೇ ಪ್ರಯೋಗ ಆಗದೆ ದೊಡ್ಡ ದೊಡ್ಡ ಬಿಲ್ಡರ್ಸ್ ಗಳು ಮತ್ತು ಭ್ರಷ್ಟ ಅಧಿಕಾರಿಗಳ ಬುಡಕ್ಕೂ ಕೂಡ ಈ ಜೆಸಿಬಿ ಬಂದ್ರೆ ಮಾತ್ರ ಇದಕ್ಕೆ ಅರ್ಥ ಸಿಗುತ್ತೆ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ, ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.